ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಇವತ್ತೊಂದು ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಯಾವ ರೀತಿ ಬ್ರೇಕ್ಫಾಸ್ಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕ್ಕೊಟ್ರೆ ಡಿಫ್ರೆಂಟಾಗಿರೋದ್ರಿಂದ, ತುಂಬ ಟೇಸ್ಟ್ ಚೆನ್ನಾಗಿರೋದ್ರಿಂದ, ಹಾಗೆ ಹೆಲ್ತಿಯಾಗಿರೋದ್ರಿಂದ ಅವರು ಕೂಡ ಬಾಕ್ಸೇ ಖಾಲಿ ಮಾಡ್ಕೊಂಬರ್ತಾರೆ. ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಕರ್ಬೇವಿನ ಸೊಪ್ಪು 1 ಕಡ್ಡಿಯಷ್ಟು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಇಂಚ್ ಆಗುವಷ್ಟು ಶುಂಠಿ, 4 ಬೆಳ್ಳುಳ್ಳಿ, 2 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಂಡು ನೀರು ಹಾಕ್ತಾನೆ ತರ್ತರಿಯಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ 1 ಆಲೂಗಡ್ಡೆ, ಅಂದರೆ ದೊಡ್ಡ ಸೈಜಲ್ಲಿ 1 ಆಲೂಗಡ್ಡೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಚಿಕ್ಕದಾದರೆ 2 ತೊಗೊಳ್ಳಿ. ಈಗ ಇದನ್ನು ಕೊಬ್ಬರಿ ತುರಿಯೋ ಮಣೆಯಲ್ಲಿ ಸಣ್ಣದಾಗಿರೋ ಇದರಲ್ಲಿ ತುರ್ಕೋಬೇಕು. ಸೊ ಇವಾಗ ನಾನು ಈ ಸಣ್ಣ ತುರಿಯಲ್ಲಿ ಆಲೂಗಡ್ಡೆನ ತುರ್ಕೊತಾ ಇದ್ದೀನಿ. ಆ ಸಿಪ್ಪೆ ತೆಗ್ದಿದ ತಕ್ಷಣ ಕಪ್ಪಾಗ್ಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀವು ನೀರಲ್ಲಿ ಹಾಕ್ಕೊಂಡ್ರೆ ನಿಮಗೆ ಫ್ರೆಶ್ ಆಗಿರುತ್ತೆ, ಇಲ್ಲಾಂದರೆ ಬೇಗ ಕಪ್ಪಾಗೋಗ್ಬಿಡುತ್ತೆ. ಈಗ ಆಲೂಗಡ್ಡೆನ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 2-3 ಸತಿ ತೊಳ್ಕೊಬೇಕು. ಯಾಕಂದರೆ ಕಪ್ಪಾಗೋದ್ರಿಂದ ಇದನ್ನು ಒಂದು ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ನಾನು ಚೆನ್ನಾಗಿ ಇದನ್ನು 2-3 ಸತಿ ತೊಳ್ಕೊಂಡು ನೀರು ಒಂಚೂರು ಇಲ್ದಂಗೆ ಚೆನ್ನಾಗಿ ಇದನ್ನು ಗಟ್ಟಿಯಾಗಿ ಹಿಂಡ್ಕೊಂಡು ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನಾವು ರುಬ್ಬಿರೋ ಮಿಶ್ರಣನ ಸೇರಿಸ್ಕೋಬೇಕು. ಫಟಾಫಟ್ ಅಂತ ಇದು ಬರೀ ನೀವು 15 ನಿಮಿಷದಲ್ಲಿ ಈ ಬ್ರೇಕ್ಫಾಸ್ಟ್ ರೆಸಿಪಿನ ನೀವು ರೆಡಿ ಮಾಡ್ಕೋಬೋದು. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಕ್ರಿಸ್ಪಿನೆಸ್ಗೋಸ್ಕರ 1 ಚಮಚದಷ್ಟು ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದ್ಬಿಟ್ಟು ಕ್ಯಾಪ್ಸಿಕಮ್ಮು 1/4 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಟೊಮೊಟೊ 1, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆ 1 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಇದಕ್ಕೆ ಕ್ಯಾರೆಟ್ ತುರಿ ಕೂಡ ಹಾಕ್ಕೋಬೋದು, ಇಲ್ಲ ಬಟಾಣಿನ ಇದನ್ನು ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಕೋಬೋದು. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಚ್ಕಾರದ ಪುಡಿ ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಚೋಲೆ ಮಸಾಲ ಪುಡಿ ಅರ್ಧ ಚಮಚದಷ್ಟು ಸೇರಿಸ್ಕೊತಾ ಇದ್ದೀನಿ. ಇದೇ ಜಾಗದಲ್ಲಿ ನೀವು ಗರಂ ಮಸಾಲೆ ಪುಡಿ ಕೂಡ ಹಾಕ್ಕೋಬೋದು. ಆದರೆ ಇದು ಹಾಕೋದ್ರಿಂದ ಇದು ಟೇಸ್ಟು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ತೊಗೊಂಡಿದ್ದೀನಿ. ಈಗ ಇದನ್ನು 1 ಸ್ಪೂನಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ದೋಸೆ ಹಿಟ್ಟು ಅದಕ್ಕೆ ಯಾವ ರೀತಿ ಕಲಿಸ್ಕೊತೀವಿ ಅದೇ ಥರ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದು ಒಂದೇ ಸತಿ ನೀರು ಹಾಕ್ಕೊಳ್ದಿರನೇ ಸ್ವಲ್ಪನೇ ಇದನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಈ ರವೆ ಸ್ವಲ್ಪ ಸೆಟ್ ಆಗೋದಕ್ಕೆ ಒಂದು 10 ನಿಮಿಷ ಬಿಟ್ಬಿಡಬೇಕು ಫ್ರೆಂಡ್ಸ್. ಈಗ ನೋಡಿ 10 ನಿಮಿಷ ಆಗಿದೆ. ಇದಕ್ಕೆ ನಾನು ಅಡುಗೆ ಸೋಡಾ ಪುಡಿ ಅರ್ಧ ಚಮಚದಷ್ಟು ಸೇರಿಸ್ಕೊತಾ ಇದ್ದೀನಿ. ಇದು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ನಾವು ಅಡುಗೆ ಸೋಡಾ ಪುಡಿ ಇಲ್ಲ ಅಂತಂದರೆ ಈನೋ ಪುಡಿ ಹಾಕಲೇಬೇಕು. ಈಗ ನಾನು ಈ ಥರ ಒಂದು ಕಡಾಯಿ ತೊಗೊಂಡಿದ್ದೀನಿ. ಇದಕ್ಕೆ 1 ಚಮಚದಷ್ಟು ಎಣ್ಣೆ, ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಹಾಗೆ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಈಗ ಇದಕ್ಕೆ ದೋಸೆ ಹಿಟ್ಟು ಯಾವ ರೀತಿ ಹಾಕ್ಕೊತೀವಿ ಅದೇ ಥರ, ಆದರೆ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಹಾಕ್ಕೋಬೇಕು. ಅಂದರೆ 1/4 ಇಂಚು ತಿಕ್ನೆಸ್ ಅಷ್ಟು ಹಾಕ್ಕೋಬೇಕು. ನೋಡಿ ಈ ರೀತಿ ಸೆಟ್ ದೋಸೆಗೆ ಯಾವ ರೀತಿ ಹಾಕ್ಕೊತೀವಿ ಅದೇ ಥರ ಹಾಕ್ಕೋಬೇಕು. ಈಗ ಇಟ್ಟು ಈ ಥರ ಹಾಕ್ಕೊಂಡು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಸುಮಾರು ಒಂದು 4 ನಿಮಿಷ ಇದನ್ನು ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕೆಳಗಡೆ ನಮ್ಗೆ ರೋಸ್ಟ್ ಆಗಬೇಕು. 4 ನಿಮಿಷ ಕರೆಕ್ಟಾಗಿ ಇಡಿಸುತ್ತೆ ಫ್ರೆಂಡ್ಸ್ ನಮಗೆ. ಈಗ ಒಂದು ಕಡೆ ಆಗಿದೆ ನೋಡ್ತಾ ಇದ್ದೀರಲ್ಲ. ಈಗ ಇದನ್ನು ನಾನು ತಿರುಗಿಸಿ ಮತ್ತು ಇನ್ನೊಂದು ಕಡೆ ಹಾಕ್ಕೋತಾ ಇದ್ದೀನಿ. 2 ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ವಾವ್, ನೋಡಿದ್ರಲ್ಲ, ತಿನ್ನಬೇಕಾದ್ರೆ ಫ್ಲೇವರು ಬಿಳಿ ಎಳ್ಳು ಸಾಸಿವೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ 2 ಕಡೆ ಈ ಕಲರ್ ಬಂದಮೇಲೆ ನಾನು ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಇದಕ್ಕೆ ಚಟ್ನಿ ಅವಶ್ಯಕತೆ ಇಲ್ಲ, ಸಾಂಬಾರು ಅವಶ್ಯಕತೆ ಇಲ್ಲ, ಹಾಗೆ ತಿನ್ಬಿಡ್ಬೋದು. ಎಲ್ಲ ಇದರಲ್ಲಿ ನಾವು ತರಕಾರಿಗಳು ಮಸಾಲೆಗಳು ಹಾಕಿರೋದ್ರಿಂದ ನಮಗೆ ಯಾವುದೇ ಆಗಲಿ ಚಟ್ನಿ ಬೇಕಾಗಿಲ್ಲ. ನೋಡ್ಕೊಂಡ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಸುಲಭವಾಗಿ ಟೇಸ್ಟಿಯಾಗಿ ಹೆಲ್ತಿಯಾಗಿ ಬ್ರೇಕ್ಫಾಸ್ಟ್ ಮಾಡೋದು ಅಂತ. ಈ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ವಾಟ್ಸಪ್ಪು ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಈ ಥರ ರೆಸಿಪಿನ ಮಿಸ್ ಆಗಬಾರ್ದು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.